ಮಾಡೋದು? ಒಂದ್ ಸೀರೆಗಂತ ಬರ್ತೀವಿ, ಬಟ್ ಒಂದ್ ಸೀರೆ ತಗೊಂಡೋಗಕ್ಕೆ ಆಗಲ್ಲ. ರೆಗ್ಯುಲರ್ ಆಗಿ ಬರ್ತೀವಲ್ವಾ. ಕೇಳಿಸ್ಕೊಂಡ್ರಲ್ಲ ಕಸ್ಟಮರ್ಸ್ ಎಷ್ಟು ಹ್ಯಾಪಿ ಆಗಿದ್ದಾರೆ ಈ ಅಂಗಡಿಗೆ ವಿಸಿಟ್ ಮಾಡಿದ್ಮೇಲೆ ಅಂತ. ಈ ಶಾಪ್ ಇರೋದಾದ್ರೂ ಇಲ್ಲಿ ಯಾವ್ಯಾವ ತರ ಸೀರೆಗಳು ಸಿಗುತ್ತೆ ಮತ್ತೆ ಯಾವ ರೀತಿಯಾಗಿ ಪ್ರೈಸ್ ಅನ್ನ ಇಟ್ಟಿದ್ದಾರೆ ಬನ್ನಿ ನೋಡೋಣ. ಇಲ್ಲೂ ಸಹ ವಿಡಿಯೋನ ಸ್ಕಿಪ್ ಮಾಡಬೇಡಿ. ಈ ಶಾಪ್ ಇರೋದು ಚಿಕ್ಕಪೇಟೆಯಲ್ಲಿ. ನಾವು ಮೊದಲಿಗೆ ಚಿಕ್ಕಪೇಟೆಗೆ ಹೋಗಿ ಅಲ್ಲಿಂದ ಭೈರಪ್ಪ ಸಿಲ್ಕ್ಸ್ ಆಪೋಸಿಟ್ ಇರುವಂತಹ ಬಿಲ್ಡಿಂಗಿಗೆ ಹೋಗ್ತಾ ಇದೀವಿ. ಅಲ್ಲಿ ಒಳಗಡೆ ಹೋಗುವಾಗ ನೋಡ್ತಾ ಇರ್ಬೋದು ಸುಮಾರು ಶಾಪ್ಗಳು ನಿಮ್ಗೆ ಕಂಡು ಬರುತ್ತೆ. ಇದು ನನ್ನ ಚಾನೆಲ್ ನಲ್ಲಿ ಸುಮಾರು ಲಾಗ್ಸ್ ಗಳನ್ನ ಅಪ್ಲೋಡ್ ಮಾಡಿದ್ದೀನಿ. ನೋಡಿ ಹೇಗಿದೆ ಕಮೆಂಟ್ ಮೂಲಕ ತಿಳಿಸಿ. ನೋಡ್ತಾ ಇರ್ಬೋದು ಇಷ್ಟು ಚಿಕ್ಕ ಚಿಕ್ಕ ಅಂಗಡಿಗಳಲ್ಲಿ ಎಷ್ಟು ತರ ವೆರೈಟಿ ಸೀರೆಗಳನ್ನ ಹಾಕಿರ್ತಾರೆ ಅಂತ. ನಂತರ ಅಲ್ಲಿಂದ ನಾವು ಶ್ರೀ ಸ್ನೇಹ ಸಮೃದ್ಧಿ ಸಿಲ್ಕ್ಗೆ ಹೋದ್ವಿ. ಇದು ನಿಮ್ಗೆ ಫಸ್ಟ್ ಫ್ಲೋರ್ ಅಲ್ಲೇ ಬರುತ್ತೆ. ಇದು ನಿಮ್ಗೆ ಒಳಗಡೆ ಎಂಟ್ರಿ ಕೊಡೋಕ್ಕಿಂತ ಮುಂಚೆ ಈ ರೀತಿಯಾಗಿ ನಿಮ್ಗೆ ಅಂಗಡಿ ಕಾಣಿಸುತ್ತೆ. ನೋಡ್ತಾ ಇರ್ಬೋದು ಸೀರೆಗಳು ಒಂದಕ್ಕಿಂತ ಒಂದು ತುಂಬಾನೇ ಚೆನ್ನಾಗಿತ್ತು. ಕ್ವಾಲಿಟಿನೂ ಸಹ ತುಂಬಾನೇ ಚೆನ್ನಾಗಿತ್ತು. ಎಲ್ಲಾ ತರ ಸ್ಯಾರೀಸ್ ಕ್ವಾಲಿಟಿಗಳು ನಿಮ್ಗೆ ಸಿಗುತ್ತೆ ಇಲ್ಲಿ. ನಿಮ್ಗೆ ಇಲ್ಲಿ 1,000ದಿಂದ ಹಿಡಿದು 50,000 60,000ವರೆಗೂ ಸ್ಯಾರಿಗಳು ಸಿಗುತ್ತೆ. ಕಲರ್ ಕಾಂಬಿನೇಷನ್ಗಳು ಮಾತ್ರ ಸೂಪರ್ ಆಗಿತ್ತು ಸ್ಯಾರೀಸ್. ಈ ಸೀರೆ ಎಲ್ಲ ನಿಮ್ಗೆ 20-25 ಸಾವಿರ ಆಗುತ್ತೆ. ಇದೆಲ್ಲ ನಿಮ್ಗೆ ಕ್ರೇಪ್ ಆಗಿರೋದ್ರಿಂದ ಫಸ್ಟ್ ಕ್ವಾಲಿಟಿ. ಇದೆಲ್ಲ ನಿಮ್ಗೆ 9,000 10,000ದಲ್ಲೆಲ್ಲ ನಿಮ್ಗೆ ಸಿಗುತ್ತೆ. ನೋಡ್ತಾ ಇರ್ಬೋದು ಇಷ್ಟು ಕಲರ್ ಕಾಂಬಿನೇಷನ್ ಸ್ಯಾರಿಗಳನ್ನ ತೆಗಿತಾ ಇದ್ದಾರೆ ಅಂತ. ಯಾರೆಲ್ಲ ಇನ್ನೂ ಸ್ಯಾರಿ ಶಾಪಿಂಗ್ ಮಾಡಿಲ್ಲ ಒಮ್ಮೆ ಖಂಡಿತವಾಗಿ ಶ್ರೀ ಸ್ನೇಹ ಸಮೃದ್ಧಿ ಸಿಲ್ಕ್ ಸ್ಯಾರೀಸ್ಗೆ ಹೋಗಿ ಬನ್ನಿ. ಖಂಡಿತವಾಗಿ ಇಷ್ಟ ಆಗುತ್ತೆ. ಒಂದಲ್ಲ 2ರಿಂದ 3 ಸ್ಯಾರೀಸ್ ತಗೊಂತೀರಾ, ಅಷ್ಟು ಚೆನ್ನಾಗಿರುತ್ತೆ ಕಲೆಕ್ಷನ್ಸು. ನೋಡ್ತಾ ಇರ್ಬೋದು ಕ್ವಾಲಿಟಿ ಸಹ ಎಷ್ಟು ಚೆನ್ನಾಗಿದೆ ಸ್ಯಾರೀಸ್ ಅಂತ. ನಿಮ್ಗೆ ಯಾವ ರೀತಿಯಾಗಿ ಸ್ಯಾರಿ ಬೇಕಂದ್ರೆ ಆ ರೀತಿಯಾಗಿ ನಿಮ್ಗೆ ಸ್ಯಾರಿಗಳನ್ನ ತೆಗೆದು ತೋರಿಸ್ತಾರೆ. ಇಲ್ಲ ನಿಮ್ಗೆ ಈ ರೇಂಜ್ ಅಲ್ಲಿ ಸ್ಯಾರೀಸ್ ಬೇಕಂದ್ರೆ ಆ ರೇಂಜ್ ಅಲ್ಲೂ ಸಹ ನಿಮ್ಗೆ ತುಂಬಾ ಪೇಷನ್ಸ್ ಇಂದ ತೋರಿಸ್ತಾರೆ. ನಾವಂತೂ ಸುಮಾರು ಸ್ಯಾರಿಗಳನ್ನ ನೋಡಿದ್ವಿ. ನೋಡ್ತಾ ಇರ್ಬೋದು ಅವಳು ಸಹ ಸುಮಾರು ಸ್ಯಾರಿಗಳನ್ನ ನಮ್ಗೆ ತೋರಿಸ್ತಾ ಇದ್ರು. ರೇಟ್ ಅನ್ನ ನಿಮ್ಗೆ ಆಮೇಲೆ ಫೈನಲ್ ಮಾಡಿದ್ಮೇಲೆ ಹೇಳ್ತಾ ಇದ್ರು. ಕೆಲವೊಂದನ್ನ ಆಗ್ಲೇ ಕೇಳ್ತಾ ಇದ್ವಿ, ಆಗ್ಲೇನೆ ಹೇಳ್ತಾ ಇದ್ರು. ಮತ್ತೆ ನಿಮ್ಗೆ ಕೆಲವೊಂದು ಸ್ಯಾರೀಸ್ ಗಳಿಗೆ ಡಿಸ್ಕೌಂಟ್ ಸಹ ಕೊಡ್ತಾರೆ. ನೋಡಿ ಎಷ್ಟು ಚೆನ್ನಾಗಿದೆ ಕಲರ್ ಕಾಂಬಿನೇಷನ್ ಅಂತ ಈ ಸ್ಯಾರಿದು. ನಿಜ ಒಂದಕ್ಕಿಂತ ಒಂದು ಸ್ಯಾರೀಸ್ ಕಲೆಕ್ಷನ್ ಮಾತ್ರ ಸೂಪರ್ ಆಗಿತ್ತು. ಇದು ಕಾಂಬಿನೇಷನ್ ಚೆನ್ನಾಗಿದೆ. ನೋಡ್ತಾ ಇರ್ಬೋದು ಎಷ್ಟು ತರ ವೆರೈಟಿ ಸ್ಯಾರೀಸ್ ಇದೆ ಅಂತ. ನೀವೆಲ್ಲ ಸ್ಯಾರೀಸ್ ಶಾಪಿಂಗ್ ಮಾಡಿಲ್ಲ ಅಂದ್ರೆ ಖಂಡಿತವಾಗಿ ಈ ಶಾಪ್ಗೆ ವಿಸಿಟ್ ಮಾಡಿ. ಇದರ ಅಡ್ರೆಸ್ ಅನ್ನು ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ಒಮ್ಮೆ ಟ್ರೈ ಮಾಡಿ ನೋಡಿ. ನೋಡ್ತಾ ಇರ್ಬೋದು ಈ ರೀತಿಯಾಗಿ ಪ್ರಿಂಟೆಡ್ ಸಹ ಇರುತ್ತೆ ಸ್ಯಾರಿ ಮೇಲೆ. ನೋಡಿ ಈಗ ಬರ್ತಾ ಇದೆಯಲ್ಲ ಫ್ಲವರ್ದು, ತುಂಬಾ ಚೆನ್ನಾಗಿದೆ. ಕಲರ್ ಕಾಂಬಿನೇಷನ್ ಇಷ್ಟ ಆಯ್ತು. ನೋಡಿ ಅದರಲ್ಲೇ ನಿಮ್ಗೆ ವೆರೈಟಿ ಕಲರ್ಸ್ ಸಿಗುತ್ತೆ. ಇದಾದ್ಮೇಲೆ ಈ ರೀತಿಯಾಗಿ ಬಾಕ್ಸ್ ನಲ್ಲಿ ಇಟ್ಟಿರ್ತಾರೆ ಸ್ಯಾರೀಸ್ ಗಳನ್ನ. ಇದೆಲ್ಲ ನಿಮ್ಗೆ ಸ್ವಲ್ಪ ರೇಂಜ್ ಜಾಸ್ತಿ ಇರುತ್ತೆ, ಬಟ್ ನೀಟಾಗಿ ಪ್ಯಾಕ್ ಮಾಡಿ ಇಟ್ಟಿದ್ದಾರೆ. ಬಟ್ ಇವ್ರ ಅಂಗಡಿಯಲ್ಲಿ ಜೋಡಿಸಿರೋದು ನೋಡಿದ್ರೆ ಒಂಥರ ಖುಷಿ ಅನ್ನಿಸ್ತು ನನಗೆ. ತುಂಬಾ ನೀಟಾಗಿ ಆರ್ಗನೈಸ್ ಮಾಡಿದ್ರು. ಎಷ್ಟು ವೆರೈಟಿ ಸ್ಯಾರಿ ಇದೆ ಅಲ್ವಾ. ನಿಮ್ಗೆ ಈ ತರ ಪರ್ಟಿಕ್ಯುಲರ್ ಬೇಕು ಅಂದ್ರೆ ಅದೇ ತರ ಸ್ಯಾರೀಸ್ನೇ ಕೊಡ್ತಾರೆ. ನಾವು ಎಲ್ಲಾನು ಟ್ರಯಲ್ ನೋಡ್ತಾ ಇದ್ವಿ ಯಾವ ರೀತಿಯಾಗಿದೆ ಸ್ಯಾರೀಸ್, ಚೆನ್ನಾಗಿ ಕಾಣುತ್ತಾ ಏನು ಅಂತ. ನಾವು ಹೋದ್ಮೇಲೆ ತುಂಬಾ ಜನ ಬಂದ್ರು ಅಂಗಡಿಗೆ ಶಾಪಿಂಗ್ ಮಾಡೋದಕ್ಕೆ.
ನೋಡ್ತಾ ಇರ್ಬೋದು ಕ್ರೇಪ್ ಮೈಸೂರು ಸಿಲ್ಕ್ ಸ್ಯಾರೀಸು ಒಂದಕ್ಕಿಂತ ಒಂದು ಸೂಪರ್ ಆಗಿತ್ತು. ಅದರಲ್ಲೂ ಸಹ ನಿಮಗೆ 1,500ದಿಂದ ಹಿಡಿದು 30, 40, 50,000ವರೆಗೂ ಇತ್ತು. ಮಸ್ಟರ್ಡ್ ಕಲರ್ ಇದೆ, ಮಸ್ಟರ್ಡ್ ಎಲ್ಲ ನಿಮಗೆ ಯಾವ ರೀತಿಯಾಗಿ ಬೇಕು, ಈ ರೇಂಜಲ್ಲೇ ಬೇಕಂದರೆ ಆ ರೇಂಜಲ್ಲೇ ನಿಮಗೆ ಸ್ಯಾರೀಸ್ಗಳನ್ನು ತೋರಿಸ್ತಾರೆ ನೋಡಿ. ಇದೆಲ್ಲ ನಿಮಗೆ 2,000, 3,000 ಆಗುತ್ತೆ ಈ ಸ್ಯಾರೀಸ್ ಎಲ್ಲ ನಿಮಗೆ. ನಂತರ ಈ ರೀತಿ ಕಾಂಬಿನೇಷನ್ ಸ್ಯಾರೀಸ್ ಬೇಕಂದ್ರೂ ಅದು ಸಹ ಅವೈಲೇಬಲ್ ಇದೆ. ನಮಗೆ ಐಡಿಯಾ ಇದೆ. ಇನ್ನು ನನ್ನ ಚಾನಲ್ನಲ್ಲಿ ಸುಮಾರು ಕುಕಿಂಗ್ ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡಿದ್ದೀನಿ. ನೋಡಿ ಹೇಗಿದೆ ಕಮೆಂಟ್ ಮೂಲಕ ತಿಳಿಸಿ. ನಿಮಗೆ ಇದರಲ್ಲಿ ಫಸ್ಟ್ ಕ್ವಾಲಿಟಿ, ಸೆಕೆಂಡ್ ಕ್ವಾಲಿಟಿ, ಥರ್ಡ್ ಕ್ವಾಲಿಟಿ ಅಂತ ಸೀರೀಸ್ ಬರುತ್ತೆ. ಸೊ ಅದ್ರ ಮೇಲೆ ನಿಮಗೆ ರೇಟ್ಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಮತ್ತು ನಿಮಗೆ ತೀರಾ ಕಮ್ಮಿ ರೇಟಲ್ಲಿ ಬೇಕು ಅಂದರೆ ಸಹ ಕೊಡ್ತಾರೆ. ಬಟ್ ಕ್ವಾಲಿಟಿ ಮಾತ್ರ ಸೂಪರ್ ಆಗಿರುತ್ತೆ ಅಂತಲೇ ಹೇಳ್ಬೋದು. ಅದಾದಮೇಲೆ ಇಲ್ಲಿ ಬ್ಲೌಸ್ ಪೀಸ್ಗಳು ಸಹ ಸಿಗುತ್ತೆ. ನಾನು ಒಂದು ಆಫ್ ವೈಟ್ ಬ್ಲೌಸ್ ಪೀಸನ್ನು ತಗೊಂಡೆ. ನೋಡಿ ಇದು ಫುಲ್ಲು ಕಲಂಕಾರಿ ವರ್ಕ್ ಇರುತ್ತೆ ಸ್ಯಾರಿಲಿದು. ಈ ಸ್ಯಾರಿ ತುಂಬಾ ಇಷ್ಟ ಆಯ್ತು, ತಗೋಬೇಕಂತ ಅನ್ನಿಸ್ತು. ಬಲ್ಕ್ ತಗೊಂಡೋದ್ವಿ, ಬಟ್ ಏನ್ ಮಾಡೋದು, ಒಂದ್ ಸೀರೆಗಂತ ಬರ್ತೀವಿ, ಬಟ್ ಒಂದ್ ಸೀರೆ ತಗೊಂಡೋಗಕ್ಕೆ ಆಗಲ್ಲ. ರೆಗ್ಯುಲರ್ ಆಗಿ ಬರ್ತೀವಲ್ವಾ, ಚೆನ್ನಾಗಿರುತ್ತೆ ಸೀರೆ ಎಲ್ಲ ಚೆನ್ನಾಗಿರುತ್ತೆ, ಕ್ವಾಲಿಟಿ ಚೆನ್ನಾಗಿದೆ. ಮೋರ್ ಓವರ್ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ, ಚೆನ್ನಾಗಿ ಮಾಡ್ಕೊಡ್ತಾರೆ ಎಲ್ಲರೂ. ನೀವು ಎಷ್ಟು ಎರಡನೇ ಸಲ ವಿಸಿಟ್ ಆಯ್ತು? ಎಷ್ಟನೇ ಸಲ ವಿಸಿಟ್ ಇದು? ಅಯ್ಯೋ ವಿಸಿಟ್ ಏನಿಲ್ಲ, ಅಂಗಡಿನೇ ನಮ್ದು. ಬಂದು 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 ಹೋಗ್ತಾನೆ ಇರ್ತೀವಿ. ನೋಡಿದ್ರಲ್ಲ ಕಸ್ಟಮರ್ ರಿವ್ಯೂನ, ಅವ್ರು ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಅಂತ. ಅವ್ರು ಯಾವಾಗಲೂ ಬರ್ತಾನೆ ಇರ್ತಾರಂತೆ ಇಲ್ಲಿ ಸ್ಯಾರೀಸ್ನ ತೊಗೊಳೋದಕ್ಕೆ. ಅವ್ರಿಗೆ ತುಂಬ ಇಷ್ಟ ಆಗಿಬಿಟ್ಟಿದೆಯಂತೆ, ಬೇರೆ ಕಡೆ ಎಲ್ಲೂ ತೊಗೊಳ್ತಾ ಇಲ್ವಂತೆ ಅವರು. ನಾನು ಇಲ್ಲಿ ಪೀಚ್ ಕಲರ್ ಇದೆಯಲ್ಲ ಈ ಸ್ಯಾರಿಯನ್ನು ತೊಗೊಂಡೆ. ನನಗೆ ಈ ಸ್ಯಾರಿ ಈ ಥರ ಕಾಂಬಿನೇಷನಲ್ಲಿ ಇರಲಿಲ್ಲ, ಮತ್ತು ಈ ಕಲರ್ ಸಹ ಇರಲಿಲ್ಲ. ಸೊ ಹಾಗಾಗಿ ನಾನು ಈ ಕಲರ್ ಸ್ಯಾರಿಯನ್ನು ತೊಗೊಂಡೆ. ಬ್ಲೌಸ್ ಸಹ ತುಂಬಾ ಚೆನ್ನಾಗಿ ಬಂದಿದೆ, ನೋಡ್ತಾ ಇರ್ಬೋದು. ಅದ್ರದ್ದು ಕೆಳಗಡೆದು ಬ್ಲೌಸ್. ಈ ಸ್ಯಾರಿ ಬೆಲೆ ಬಂದು ನಿಮಗೆ 6,000 ರೂಪಾಯಿ. ಡಿಸ್ಕೌಂಟ್ ಹೋಗಿ ನಮಗೆ 4,500 ರೂಪಾಯಿಗೆ ಹಾಕೊಟ್ರು. ಸೊ ನಾನು ಈ ಕಲರನ್ನು ತಗೊಂಡೆ. ಅದಾದ್ಮೇಲೆ ನನ್ನ ಫ್ರೆಂಡು ಪರ್ಪಲನ್ನು ತಗೊಂಡ್ಳು. ಸೇಮ್ ಇಬ್ಬರು ಒಂದೇ ರೀತಿಯಾಗಿ ತಗೊಂಡ್ವಿ. ನೋಡ್ತಾ ಇರ್ಬೋದು, ಅವಳು ಈ ಕಲರನ್ನು ತಗೊಂಡ್ಳು. ಸ್ಯಾರೀಸ್ಗಳನ್ನು ತೋರಿಸ್ತಾ ಇದ್ರು. ಅದಾದಮೇಲೆ ಈ ಸ್ಯಾರಿನೂ ಸಹ ಅವಳಿಗೆ ಇಷ್ಟ ಆಗಿತ್ತು. ಇದು ಅವಳಿಗೆ 3,000 ರೂಪಾಯಿನ ಹೇಳಿದ್ರು ಸ್ಯಾರಿ. ಸ್ವಲ್ಪ ಕಮ್ಮಿ ಮಾಡಿದ್ಲು, ಆಮೇಲೆ ಅವಳು ಜಾಸ್ತಿ ಆಗುತ್ತೆ ಅಂತ ಬೇಡ ಅಂತ ಸುಮ್ಮನೆ ಆಗ್ಬಿಟ್ಲು. ನೋಡ್ತಾ ಇರ್ಬೋದು, ಈ ಸ್ಯಾರಿನೇ ಅವಳು ತೊಗೊಂಡಿದ್ದು. ನಾನು ಅದ್ರ ಪಕ್ಕದಲ್ಲಿರುವಂಥ ಪೀಚ್ ಕಲರ್ ಸ್ಯಾರಿನ ತೊಗೊಂಡೆ. ಯಾಕಂದರೆ ನನ್ನ ಹತ್ರ ಪರ್ಪಲ್ ಕಲರ್ ಸುಮಾರಿದೆ, ಸ್ಯಾರೀಸ್ ಆಗಿರ್ಬೋದು, ಡ್ರೆಸ್ ಆಗಿರ್ಬೋದು. ಹಾಗಾಗಿ ನಾನು ಆ ಕಲರ್ ತೊಗೊಳ್ಲಿಲ್ಲ. ಸೊ ಹಾಗಾಗಿ ಅವಳು ಆ ಕಲರ್ ತೊಗೊಂಡು, ನಾನು ಈ ಕಲರ್ ಸ್ಯಾರಿ ತೊಗೊಂಡು ಒಂದು ಬ್ಲೌಸ್ ಪೀಸನ್ನು ತೊಗೊಂಡು ಮನೆಗೆ ರಿಟರ್ನ್ ಆದ್ವಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.